ಅಡುಗೆ ಮನೆಗೆ ಮುಂದೆ ಹೋಗಿ ರೆಡಿದೊಂದ ಬಾಗಿಲು ತಗೊಂಬ ಬೀಗ ಹಾಕ್ಯಂಡು ಹೋಗಂಗೆ ಮಾಡೋಣ. ಹಿಂಗೆ ಆದರೆ ಅಷ್ಟೇ ಅವರು ಏನಂದ್ರೂ ಸ್ವಲ್ಪ ಮಾನ ಮರ್ಯಾದೆ ಇಲ್ದಾರು, ಅವರು ಒಳ್ಳೆಯರಲ್ಲ. ಅದಕ್ಕೆ ನೋಡಿ ನೆನ್ನೆ ಸುಳ್ಕೊಳಕ್ಕೆ ಸೀಗೆ ಬಿದ್ಲು, ಸರಿಯಾಗಿ ಹೋಗುತ್ತೆ, ಸರಿಯಾಗಿ ಬೈದೆ ನೋಡು. ಅವ ಬಾಯಿ ಮುಚ್ಕೊಂಡು ಸುಮ್ಕಾದ್ಲು. ನಿಮ್ಮ ಅಣ್ಣಗೆ ಹೇಳು ಬರಲಿ, ಅಲ್ಲಿ ರೇಟಿನ ಕೇಳಿ ಚೆನ್ನಾಗಿರೋದು ಕೊಡ್ಸುತ್ತೆ. ನಿಮ್ಮ ಅಣ್ಣಗೆ ಹೇಳು. ಸರಿ ಆಯ್ತು ಹೇಳಿ, ನಮ್ಮ ಅಣ್ಣಗೆ ಫೋನ್ ಮಾಡ್ತೀನಿ, ಬರ್ತಾನೆ, ಬಂದುಬಿಟ್ಟು ಕೊಡಿಸ್ತಾನೆ ಹೇಳು. ಹೋಗು ನೀನು ಅಂಗಡಿ ತಕ್ಕೆ, ನಾನಿನ್ನೇನು ಇವತ್ತು ಬರೋಲ್ಲ, ಎಲ್ಲ ಮನೆಗೆ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸರಿ ಆಯಿತು. ಸುಮ್ಮನೆ ನಮ್ಮ ಮಡುವೆಗೆ ನಾವು ಬುದ್ಧಿವಂತರಾದರೆ ಯಾವುದೂ ಇರೋಲ್ಲ. ನಮ್ದು ಏನೈತೆ ನಮ್ಮ ಕೆಲಸ ನಾವು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋದು ಕಲಿಬೇಕು. ಅದಕ್ಕೇ ನಮ್ದು ಅಡುಗೆ ಮನೆದು ಅದೇನು ಬಾಗಿಲೈತೆ ಬಾಗಿಲು ಹಾಕ್ಬಿಟ್ರೆ ಯಾವುದೂ ಇರೋಲ್ಲ, ಲಾಕ್ ಮಾಡಿಬಿಟ್ರೆ. ಯಾಕೋ ಇತ್ಲಾಗೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡು. ಹಂಗೆ ಹೆಂಗೆ ಕಂಡುಬಿಡ್ಕೊಂಡು ಇಲ್ಲ ಏನೋ ಒಂದೆರಡು ಮಾಳಿಕೆ ಉಳ್ಕೊಳ್ತಾರಕ್ಕೆ ಹೋಗಿದ್ದು ಹೆಂಗೆ ಮಾತಾಡ್ತಾಳೆ. ಎಲ್ಲ ಕುಡಿಕೆಲ್ಲ ಏನು ಮಾಡೋಣ ಅಂತ ಇದ್ದಾಳು. ಸುಮ್ಮನಿರು ಸುನಂದ, ಅವ್ರಿಗೆ ಮಕ್ಳಿರಲ್ಲ ಮರಿ ಇರಲ್ಲ. ನನಗೆ ಬಂಗಾರದಂಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಾರೆ. ಅವ್ರಿಗೆ ಮಕ್ಕಳಾಗಲ್ಲ. ನಮ್ಮ ಅಣ್ಣಗೆ ನೀನು ವಯಸ್ಸು ಹೋಯ್ತು, ಅವಳು ಆಲೇನೆ 3 ಮದುವೆ ಆಗ್ಯವಳೆ, ಅವಳಿಗೂ ವಯಸ್ಸಾಗೈತೆ. ನಮ್ಮ ಅಣ್ಣಗಂತೂ ಫುಲ್ ಏಜ್ ಆಗ್ಬಿಟ್ಟೈತೆ. ಮಕ್ಕಳಾಗಲ್ಲ ಅವ್ರಿಗೆ. ಅಲ್ಲೇನೇ ನೋಡಿದ್ರೆ ಹೇಳ್ಬೋದು ನಮ್ಮ ಅಣ್ಣಗೆ 40-45 ವರ್ಷ ಇರ್ಬೇಕು ಇವಾಗ, ಸಾಮಾನ್ಯ ಅದಕ್ಕಿಂತ ಜಾಸ್ತಿನೇ ಆಗಿರ್ಬೇಕು ಅನಿಸುತ್ತೆ. 50 ವರ್ಷ ಆಗೈತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನಮ್ಮ ಅಣ್ಣಗೆ. ನನಗೆ ಈಗ ಒಂದು 35, 38, 39 ಆಗೈತೆ ಅಂದಮೇಲೆ ನಮ್ಮ ಅಣ್ಣಗೆ ಜಾಸ್ತಿ ಆಗೈತಿ. ವಯಸ್ಸು ಹೋದ್ಮೇಲೆ ಇನ್ನೆಲ್ಲಿ ಮಕ್ಕಳಾಗ್ತಾವೆ. ಅದಕ್ಕೇ ನೀನೇನು ತಲೆ ಕೆಡಿಸಬೇಡ, ಅವ್ರು ಮಾಡಿರೋದೆಲ್ಲ ನಮಗೆ ಎಷ್ಟನ್ನ ಕುಡಿಕ್ಲಿ, ನನ್ನ ಮಕ್ಕಳಿಗೇನೆ ಅದೆಲ್ಲನ. ಅದು ಸರಿ ನೀನು ಅವ್ರಿಗೆ ಮಕ್ಕಳಾಗಲ್ಲ ಹೇಳು. ಮಕ್ಕಳಾಗಲಿಲ್ಲ ಅಂದರೆ ಇನ್ನೇನು ನಮ್ಮ ಮಕ್ಕಳಿಗೆ ಕೊಡಬೇಕು. ನಾವೇ ತಾನು ಹೆಣ್ಣು ತಮ್ಮಗಳು ಇನ್ಯಾರು ಇಲ್ವಲ್ಲ, ನಮಗೆ ಕೊಡಬೇಕಷ್ಟೇ. ಆಗಬಾರ್ದು ಮತ್ತೆ ಮಕ್ಕಳಾಗಲಿಲ್ಲ ಅಂದರೆ ಮತ್ತೆ ಗೊತ್ತಾಗೋದು ಅವಳಿಗೆ. ಇಷ್ಟೊಂದೆಲ್ಲ ಕುಡುಕಿ ನಮ್ಮ ತಗೆಲ್ಲ ಕಿತ್ಕೊಂಡವಳಲ್ಲ, ಅದನ್ನೆಲ್ಲ ಯಾರು ತಿಂತಾರೆ ಅಂತ ಗೊತ್ತಾಗುತ್ತೆ. ಕೊನೆಗೆ ನೋಡಿ ತಡಿ, ನಾವೇ ಆಗೋದು ನಮ್ಮನೆ ಕೈ ಕಾಲು ಹಿಡಿಬೇಕು. ಅವ್ರ ಕಷ್ಟ ಕಾಲಕ್ಕೆ ಏನೋ ಹಿಂಗೆ ಮಕ್ಕಳಿಲ್ವಲ್ಲಪ್ಪ, ನೀವೇ ನೋಡ್ಕೊಳ್ರಪ್ಪ ಅಂತ. ಅವ್ರ ಅಣ್ಣ ತಮ್ಮಗಳು ಯಾರು ಬರೋಲ್ಲ. ನಾಳೆ ಈ ಅಮ್ಮನ 2-3 ಮದುವೆ ಆದವಳು ಅಂತೇಳಿ ಬಿಸಾಕಿದ್ರು. ಏನು ಮಾಡೋಣ, ತಿರ್ಗಿ ಹಂಗೆ ಉಳ್ಕೊಂತಾಳೆ ಅಂತ ಹೇಳಿ ಮದುವೆ ಮಾಡಿರೋದು. ಇನ್ನು ನಮ್ಮ ಲೊಸ್ ಮತ್ತೆ ಮಾಡಿರೋದು ಇದು. ನಮ್ಮ ಲೊಸ್ ಮಕಾಯಿ ಮಾಡಿರೋದು. ಮತ್ತು ಅವಳೇ ಮಾಡಿರೋದಾಗ ಅವಳು ಪಯಮ್ಮ ನೋಡಿ ನನಗೆ ಬೋಲ್ಸಿಟ್ಟು ಬರುತ್ತೆ. ಅವಳು ಮಕ್ ಮಾಡಲಿಲ್ಲ ಅಂದರೆ ಮದುವೆನೇ ಆಗ್ತಿರ್ಲಿಲ್ಲ, ಸುಮ್ಮನೆ ಇರ್ಬೋದಾಗಿತ್ತು. ನಾವು ಆಲೇ ಇವ್ನಿಗೆ ಮದುವೆನೇ ಬೇಡ ಅಂತಿದ್ವಿ. ಇವಳನ್ನೊಳ್ಳೆ ಗಂಟು ಹಾಕ್ಯಣಂಗಾತು. ಹೋಗಿ ಸರಿಯಾಗಿ ಹೋಗುತ್ತೆ ಬಾ. ರಸ್ಮಕಾರ ಅವ್ರ ಅಣ್ಣೇನು ಅವ್ರ ಅತ್ತಿಗೆನೂ ನಿಮ್ಮ ತಂಗಿ ಅಂತ ಕೆಲಸ ಮಾಡ್ಯವಳೆ ಅಂತೇಳಿ ಅವ್ರ ಅಣ್ಣಗೆ ಹೇಳು ಬಾ. ಹೇಳು ಬರ್ತೀನಿ ಹೇಳು. ಯಾತ ಮಾತಾಡ್ತಿದ್ರಿ ನೀವು? ಅವ್ರಿಗೆ ಏನು ದುಡ್ಡು ಅಂಬದು ಬೋಲ ಆಸೆ ಐತೆ, ಮಕ್ಕಳಿಲ್ಲ ಮರಿ ಇಲ್ಲ, ಏನು ಆಸೆ ಅಂತ. ವಯಸ್ಸಾಗೈತೆ, ನಿನ್ನ ಮಕ್ಕಳೇನು ಆಗಲ್ಲ. ಇನ್ನೆಲ್ಲಿ ಮಕ್ಕಳು ಅವ್ರಿಗೆ? ಅಲ್ಲೇ ಒಂದು 50 ವರ್ಷ ಆಗೈತೆ ಅಲ್ಲೇ ಹಬ್ಬ ಅವನಿಗೆ. ಇನ್ನೆಲ್ಲಿ ಮಕ್ಕಳಾಗಲ್ಲ, ಏನಿಲ್ಲ. ವಯಸ್ಸಾದ್ಮೇಲೆ ಇನ್ನೆಲ್ಲಿ ಮಕ್ಕಳಾಗ್ತಾವೆ. ಸುನಂದ, ನಾನು ಏನು ಅಂದಿದ್ದೆ ಅನ್ಮಂತೆ ನೋಡ್ಮಂತ ತಡಿ. ಅವ್ನು ಕುಡಿಕೋದೆಲ್ಲ ನಮಗೇನೆ, ಸುಮ್ಕಿರು. ಅವನಲ್ಲ ಮನೆ ಎಲ್ಲ ನಮಗೆ ಸಿಗುತ್ತೆ. ಇನ್ನೇನು ತಲೆ ಕೆಡಿಸಬೇಡ, ಅದೆಲ್ಲ ನಮ್ಮ ಆಸ್ತಿ ಮೇಲೆ ನಮಗೆ ಸಿಗುತ್ತೆ. ಅವ್ರು ಯಾರಿಗೆ ಕೊಡೋಕ್ಕೂ ಬರೋಲ್ಲ, ಅದು ಏನು ಮಾಡೋಕ್ಕೂ ಬರೋಲ್ಲ ಅವರಿಗೆ. ಯಾಕಂದರೆ ಬಿಡಪ್ಪ, ಇನ್ನು ವಯಸ್ಸೈತೆ ಮೇಲೆ ನಮಗೆ ಬಂಗಾರದಂಥ ಒಂದು ಹೆಣ್ಣು ಒಂದು ಗಂಡು ಇದ್ದಾವೆ. ನನ್ನ ಮಕ್ಕಳು ಅಂದ್ರೆ ನಮ್ಮ ಅಣ್ಣಗೆ ಭಾಳ ಇಷ್ಟ. ನಮ್ಮ ಅಣ್ಣನ ಮಕ್ಕಳು ನನ್ನ ತಮ್ಮನ ಮಕ್ಕಳು ಅಂತೇಳಿ ಕೊಡ್ತಾನೆ. ನಮ್ಮ ಅಣ್ಣ ಯಾವತ್ತು ಇದು ಮಾಡಲ್ಲ, ಕೊಡ್ತಾನೆ. ಸುಮ್ಕಿರು, ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ. ಯಾಕೆ ನಿಮ್ಮ ಮಕ್ಕಳೇ ಆಗಲ್ವಲ್ಲ ಅವಳಿಗೆ. ಅವಳಿಗೆ ಆಮೇಲೆ ಮಕ್ಕಳಾಗಲಿಲ್ಲ ಅಂದರೆ ಅವ್ರ ಅಣ್ಣ ತಮ್ಮಗಳು ಯಾರೂ ಆಗಲ್ಲ. ಆಗಲ್ಲ, ಸುಮ್ಮನೆ ನೀನು ನೋಡ್ಮಂತ ಏನಂದಿದ್ದೆ ಅನ್ಮಂತ ನಾನು. ಅಡುಗೆ ಮನೆಗೆಲ್ಲ ನಾನು ಬಾಕಲ್ ತಮ್ಮ ಅಂತೇಳಿ ಹೇಳ್ತಿದ್ಲು. ಬೇಗ ಹಾಕಕ್ಕೆ ಯಾತು ತರಬೇಡ್ಕಣಮ್ಮ ಏನಂತೀರ, ನಾನೇ 100 ರೂಪಾಯಿ ಕೊಡ್ತೀನಿ. ಎಲ್ಲನ ತರಕಾರಿ ತಕ್ಕ ನಾನೇ ಯಾವಾಗ 100 ರೂಪಾಯಿ ಕೊಡ್ತೀನಿ. ಅಯ್ಯೋ ತಾಮತ್ತೇನಲ್ಲ ಇಬ್ಬರಿಗೇನು ಅಂತ ಅಷ್ಟೇ. ನಾನೇನು ಮಾಡ್ತೀನಿ ಕಣತ್ತೆ, ನೆನೆಸ್ಕೊಂಡ್ರೆ ಆತ್ ಬೇಕಾದ್ರೂ ಮಾಡ್ಕೊಂಡು ತಿಂತೀನಿ. ಏನು ಇಬ್ಬರಳಿಗೆ ಏನು ಅಂತ ಮಾಡಲ್ಲ ಅಷ್ಟೇ. ಇಬ್ಬರಳಿಗೆ ಇನ್ನೇನು ಅಂತ ನಾನು ಸುಮ್ಮನೆ ಆಗ್ತೀನಿ. ನಾನು ಜಾಸ್ತಿ ಊಟ ಮಾಡಲ್ವಲ್ಲ, ನಾನು ಕೆಲಸದ ಹತ್ರ ಊಟ ಮಾಡ್ಬತ್ತೀನಿ, ಬಿಡು ಒಂದು ಸ್ವಲ್ಪ ಮಾಡು ಅಂತೀನಿ. ಇವಳು ಬಿಡತ್ಲಾಗ ಇಬ್ಬರಳ್ಗೆ ಏನೋ ಅಂತಾಳೆ ಅಷ್ಟೇ. ನಾವೇನೇನು ಮಾಡ್ಕೊಂಡು ತಿಂತೀವಿ, ಕಣ್ಣಿಗೆ ಬೇಕಾದ ನಾವೇನು ಏನು ಇಂಥದ್ದು ಬೇಕಂದ್ರೆ ಅಂಥದ್ದು ಮಾಡ್ತೀವಿ. ಇಬ್ಬರಿಗೇನು ಅಂತ ಅಷ್ಟೇ. ಇಬ್ಬರಿಗಾದ್ರೂ ಮಾಡಲೇಬೇಕು, ಇಬ್ಬರಿಗಾದ್ರೂ ಮಾಡಬೇಕು, ಒಬ್ರಿಗಿದ್ರೂ ಮಾಡಬೇಕು, 8 ಜನ ಇದ್ರೂ ಮಾಡಬೇಕು. ಪಾಪ ಸುಮ್ಮನೆ ಮಾಡ್ಕೊಂಡು ಉಂಡ್ರಿ. ಅವಳದೇನು ತರಕಾರಿ ಬರೋದು, ಮನೆ ರೇಷನ್ ತಗೊಂಬರೋದು ಅದೆಲ್ಲ ಏನು ಬೇಡ. ಸುಮ್ಮನೆ ಒಳಪು ನಾನು ತಗೊಂಬಂದ್ರೂ ಅಕ್ಕು ಗುದ್ದಾಡ್ತಾಳೆ ನನ್ನ ತಾಯಿ. ಅಲ್ಲಿ ಹೋಗಿರುವ ಹಿಂಗೆ ಅಂತಾಳೆ ಅದಕ್ಕೆ. ಬಿಡು ಸುಮ್ಕಿರು, ಯಾಕೆ ಬಿಟ್ಟನು. ಯಾಕಂದ್ರೆ ಸಾಲ್ಪರ ಬೇಕಂತೀರ, ಮಧ್ಯಾಹ್ನ ಒಂದು ಇಟ್ಕೊಡ್ತೀನಿ. ಮನೆಗೆ ಯಪ್ಪ ಮಾಸ್ತ್ರ ಊಟ ಮಾಡುತ್ತಲ್ಲ, ಅದಕ್ಕೇ ಸಾರು ಇಷ್ಟು ಮಾಡಿದ್ರೆ ಹೆಚ್ಚಾಗುತ್ತೆ. ಇಬ್ಬರಿಗೆ ಏನು ಮಾಡೋಣ, ಸುಮ್ಮನೆ ವೇಸ್ಟ್ ಆಗುತ್ತೆ. ತಂಗ್ಳದ್ದು ಊಟ ಮಾಡೋಕ್ಕಾಗಲ್ಲ. ಬಿಸಿ ಸಾರು ಸ್ವಲ್ಪ ಬಿಡಿಸ್ಕೊಂಡೆಲ್ಲ ಉಂಡ್ರೆ ಆತು ಅಮ್ಮಂಗೆ ಆಗುತ್ತೆ ಅಷ್ಟೇ. ಇಬ್ಬರಿಗೆ ಏನು ಅಂತ ನಾನು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾನೀಗ ಟೊಮೆಟೊ ಒಂದು 1/4 kg ತಗೊಳ್ತೀನಿ.
ಹಸ್ರುಗಾಯಿ 1/4 ಕೆ ಜಿ ತಾಮಕ್ಕಾಗಲ್ಲ. ಒಂದು 1/4 ಕೆ ಜಿಗೆ ಅರ್ಧ ಒಂದು 10 ರೂಪಾಯಿನೂ ಏನೋ ಒಂದು 5 ರೂಪಾಯಿನೂ ತಾಂತೀನಿ ಅಷ್ಟೇ. ಜಾಸ್ತಿ ನನಗೆ ವೇಸ್ಟ್ ಮಾಡೋಕ್ಕಾಗಲ್ಲ ನನಗೆಲ್ಲಾದ್ರೂ. ಏನಮ್ಮ ಸುನಂದ ಏನೋ ಹೇಳ್ತಾ ಇದೀಯಾ? ಏನು ಹೇಳ್ಕೊಂಡು ಸಣ್ಣಿಂಗಜ್ಜಿ ಅಂದರೆ ಅವಳು ಗಲಾಟೆ ಮಾಡಿದ್ಲಲ್ಲ, ಎಲ್ಲಾರ ಮನೆಗೆ ತರಕಾರಿ ಓದ್ಕೊಂಡು ಹೋಗ್ತೀಯ ಅಂತ ಹೇಳಿ ಗಲಾಟೆ ಮಾಡ್ತಿದ್ಲಲ್ಲ, ಅದಕ್ಕೇ ನೋಡು ನಾನು ಈಗ ಇಬ್ಬರೊಳಗೆ ಏನು ಮಾಡೋದು ಅಂತ ಏನೋ ಸ್ವಲ್ಪ ನಾನು ಮೊಳಕೆ ಕಾಳು ಸ್ವಲ್ಪ ಕ್ಯೂ ಸಾಂಬ್ರ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಮೊಳಕೆ ಉಳಿಕೊಳ್ಳೋ 4 ಕಣಜ್ಜಿ, ಏನು ಜಾಸ್ತಿ ಅಲ್ಲ. ನಾನೇನು ತಗೊಂಬರಕ್ಕೆ ಹೋಗಿದ್ದು, ನಾನೇನು ಕಳ್ತನ ಮಾಡ್ಕೊಂಬರಕ್ಕೆ ಹೋಗಿಲ್ಲ. ಒಂದು 4 ಮೊಳಕೆ ಕಾಳು ತಗೊಂಬರೋಣ, ಕ್ಯೂ ಸಾಂಬ್ರ ಮಾಡೋಣ, ಸ್ವಲ್ಪ ಮಾಡ್ಕೊಂಬರೋಣ ಅಂತ. ಸುಮ್ಮನೆ ಜಾಸ್ತಿ ಅದು ಇದು ಸಾಂಬಾರು ಮಾಡಿದರೆ ಹೆಚ್ಚಾಗುತ್ತೆ ಅಂತ. ಅಷ್ಟೇ. ನಾವು ಮನೆಯಾಗೆ ಇಡ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಆಗುತ್ತೆ. ಹೋಟ್ಲಾಗಾದರೆ ತಲಾ ಕೆರಡೆರಡು ತಂದು ಕರೆಕ್ಟಾಗಿ ತಿಂದು ಸುಮ್ಮನೆ ಆಗ್ತೀನಿ. ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಷ್ಟೇ. ವೇಸ್ಟ್ ಮಾಡೋ ಅಂಥ ಬುದ್ಧಿ ಇಲ್ಲ ನನ್ನ ಹತ್ರ. ಯಾಕೆ ನಿಮ್ಮ ಪಾಡಿಗೆ ನೀವು ಇಬ್ಬರೊಳಗೆ ಆಗ್ಲೇ ಮಾಡ್ಕೊಂಡು ಉಂಡ್ರಾತ ಮುಚ್ಚಕಟ್ಟಾಗಿ ಎಷ್ಟು ಜನ ಇದ್ದೀರಿ. ಇರೋರು ಇಬ್ಬರು ಮಾಡ್ಕೊಂಡು ಉಂಡ ಏನು ಒಬ್ರಿಗಾದ್ರೂ ಮಾಡಬೇಕು, ಎಷ್ಟು ಜನಕ್ಕಾದ್ರೂ ಮದೇ ಮಾಡ್ಬೇಕಮ್ಮ. ಏನು ಮಾಡೋದು, ಮಾಡ್ಕೊಂಡು ಸುಮ್ಮನೆ ಹೊಳ್ತಾಗ ಯಾಕೆ ಜಗಳ ಜಗಳ ಗಿಗಳೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅದೇ ನಾನು ಹೇಳೋದು. ಇಲ್ಲಿ ಒಂದೆರಡು ಹಸಿರು ಗಿಡ, 2 ಬದನೆಕಾಯಿ ಗಿಡ, 2 ಟಮಾಟೆ ಹಣ್ಣಿನ ಗಿಡ ಹಾಕಿ ಅಲ್ಲೆಡೆ ಕಿತ್ಕೊಂಡು ಮಾಡ್ಕೊಂಡು ಇಲ್ಲೆಲ್ಲ ಹಾಕಿದ್ದೀನಿ. ಮನೆ ಮುಂದಕ್ಕೆಲ್ಲನ ಹಾಕೊಂಡಿದ್ದೀನಿ. ಅದಕ್ಕೆ ಯಾಕೆ ದುಡ್ಡು ಇಕ್ಕಾನಂತ. ನನಗೆ ತರಕಾರಿ ಅದನ್ನೆಲ್ಲ ತಾಬೇಕಂದ್ರೆ ಕೈ ಬರೋಲ್ಲ, ಸುಮ್ಮನೆ ಒಣಗೋಗ್ತವೆ. ಒಂದು ಏನಾರ ಟೊಮಾಟೊ ಹಣ್ಣು ಕೊಳ್ತೋದ್ರೂ ನನಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಕಣಜ್ಜಿ ನಿಂಗೇನು ಮಾಡೋದು, ನನಗೆ ಸುಮ್ಮನೆ ವೇಸ್ಟ್ ಈಗ ಸಾರು ನನಗೆ ಇಬ್ಬರೊಳಗೆ ಸ್ವಲ್ಪನೇ ಮಾಡ್ತೀನಿ, ಇಷ್ಟು ಒಂದು ತರಕಾರಿ ಹಾಕಿ ಅದಕ್ಕೆ ಉಪ್ಪು ಹಾಕಬೇಕು, ಎಲ್ಲ ಹಾಕಬೇಕು, ಎಲ್ಲ ಹಾಕಿ ಸುಮ್ಮನೆ ಆಮೇಲೆ ವೇಸ್ಟ್ ಮಾಡೋಕ್ಕೆ ನನಗೆ ಮನಸ್ಸು ಬರೋಲ್ಲ. ತಂಗ್ಳದ್ದು ಬೇರೆ ಉಂಬಕ್ಕಾಗಲ್ಲ. ಅದಕ್ಕೇ ನಾನು ಹಿಂಗೆ ಯಾರ ಮನೆಗೆ ಒಂದೊಂದು ಲೋಟ ಬಿಡಿಸ್ಕೊಂಡು ಒಂದು ಲೋಟ ಸಾರು ಕೊಟ್ಟರೆ ನನಗೇನು ಮಸ್ತ್ ಆಗುತ್ತೆ. ಯಾರ ಮನೆಗೆ ನಾನು ಅದಕ್ಕೆ ಹಿಂಗೆ ಯಾರ ಮನೆಗೆ ಬಿಡಿಸ್ಕೊಬತ್ತೀನಿ. ಇಲ್ಲಾಂದರೆ ಒಂದು ಸ್ವಲ್ಪ ಗೊಜ್ಜಿಗೆ ಏನಾದರೂ ಮಾಡ್ತೀನಿ ಅಷ್ಟೇ. ಜಾಸ್ತಿ ಮಾಡೋಕ್ಕೆ ನನಗೆ ಕೈ ಬರೋಲ್ಲ. ಸುಮ್ಮನೆ ಮಾಡು ಅಷ್ಟೇ ಸ್ವಲ್ಪ. ನೀನೇನು ತಲೆ ಕೆಡಿಸ್ಕೊಬೇಡ ಆಗಿದ್ದಾಗಲಿ. ಹೋಗ್ಬೇಡ ಅವ್ರ ಮಂತಕ್ಕೆ ಆತು. ನೀ ಯಾಕೆ ಸುಮ್ಮನೆ ಮಾತಾಡ್ಸಲ್ಲ ಅಂದಮೇಲೆ ಅವ್ರ ಮನೆ ಬಾಗಿಲಿಗೆ ಯಾಕೆ ಹೋಗ್ಬೇಕು? ನಮ್ಮ ಅಣ್ಣಯ್ಯ ಅವಳ ಮಾತು ಕೇಳ್ಕೊಂಡು ಕುಣಿತಾ ಇದ್ದಾನೆ. ಅವಳ ಮಾತು ಕೇಳಲಿ, ಅವಳು ಆಮೇಲೆ ಆಟ ಆಡಿಸ್ತಾಳೆ. ಅವ್ರ ಅಣ್ಣಯ್ಯ ಅವ್ರ ಅತ್ತಿಗೆ ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಬಿದ್ದಿರಬೇಕು. ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಂತ ಪ್ಲ್ಯಾನ್ ಮಾಡಿ ಅವಳು ತವ್ರ ಮನೆಗೆ ಅಲ್ಲೇ ಕರ್ಕೊಂಡೋಗಿ ಸೇರ್ಕೊಂಬನ ಅಂತ. ಅವ್ರ ಅಣ್ಣಯ್ಯ ಅವ್ರ ಅತ್ತಿಗೆದೆಲ್ಲ ಯಾವಾರ ಅವ್ರ ಅಣ್ಣಯಿಂದೆಲ್ಲ ಎಲ್ಲ ಕಿತ್ಕೊಂಬ್ತಾರೆ. ನಮ್ಮ ಅಣ್ಣಗೆ ಅದು ಗೊತ್ತಿಲ್ಲ. ಅವಳು ಮಾತು ಕೇಳ್ಕೊಂಡು ಕುಣಿತಾ ಇದ್ದಾನೆ. ಕುಣಿಲಿ ಅವಳು, ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ. ಅದೇ ಮತ್ತೆ ಸರಿಯಾಗಿ ಆಗುತ್ತೆ ತಗ. ಆವಾಗ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಅವಳ ಮಾತು ಕೇಳ್ಕೊಂಡು ಇರಲಿ. ನಿಮ್ಮ ಅಣ್ಣಗೆ ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅವಳು ಬೇಕಾರೆ ಸೀರೆನ ಒಗಿಸ್ತಾಳೆ ಅಂತಾಳೆ. ನೋಡು ನಿಮ್ಮ ಅಣ್ಣಗೆ ಅಂತ ಒತ್ತು ಬರುತ್ತೆ ಅಂತ. ಮಕ್ಳು ಮರಿ ಆಗಬಾರ್ದು, ಆವಾಗ ಗೊತ್ತಾಗುತ್ತೆ. ನಾವು ಹೆಂಗೆ ನಮ್ಮ ಬೆಲೆ ಏನು ಅಂತ. ಮಕ್ಕಳಾಗಬಾರ್ದು ಫಸ್ಟ್. ಆಗಲ್ಲ ಸುಮ್ಮನೆ. ನಮ್ಮ ಅಣ್ಣಗೇನು ಏಜ್ ಆಯಿತು, ನನಗೆ ಒಂದು ಹೆಣ್ಣು ಒಂದು ಗಂಡು. ಇವ್ರು ಅಮ್ಮರೂರಲ್ಲೇ ಬಿಟ್ಟಿದ್ದೀವಿ ನಾವು. ನನಗೆ ಮಕ್ಕಳಿದ್ದಾರೆ, ಅದಕ್ಕೇ ಇವ್ರಿಗೆ ಮಕ್ಕಳು ಆಗಲ್ಲ. ಅಲ್ಲಿ ವಯಸ್ಸಾಯ್ತಲ್ಲ ನಮ್ಮ ಅಣ್ಣಗೆ, ಆಗಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟೇ. ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೇನೇ ಇವ್ರಿಗೆ ಒಂದು ತುತ್ತು ಮುದ್ದೆ. ಯಾರೂ ಆಗಲ್ಲ. ಯಾವ ಅಣ್ಣ ತಮ್ಮಗಳು ಬರೋಲ್ಲ, ಅವರು ಯಾರೂ ಬರೋಲ್ಲ ನೋಡು. ಎಷ್ಟು ಮಾಡಿದ್ರು ಇದು ನಮಗೇನೆ. ಕುಡಿಕ್ಲಿ ಹೇಳು, ನಮಗೆ ಒಳ್ಳೇದಾಗುತ್ತೆ. ಮುಂದೆ ಒಂದಲ್ಲ ಒಂದಿನ ನಮಗೆ ಒಳ್ಳೇದಾಗುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.